ಇಲ್ಲಿರೋ 14,400 ಜನರಲ್ಲಿ ನಡೆಸಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯ? ಬರಕ್ ಹೇಳಿದ್ರಂತೆ. ಅದೇ ಬಸವರಾಜು ಮತ್ತೆ ಇಂಜಿನಿಯರ್ ಇಬ್ಬರನ್ನು ಮೀಟಿಂಗ್ ಕರಿಬೇಕಿತ್ತಲ್ಲ ಶಿವಕುಮಾರ್. ಏನಾಯ್ತು ಅಂತ ಕೇಳೋಣ ಅಂತ ಕರೆದೆ. ಇಬ್ಬರಿಗೂ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಒಂದೊಂದ್ಸಲ ನಾಟ್ ರೀಚಬಲ್ ಅಂತ ಬರುತ್ತೆ, ಒಂದೊಂದ್ಸಲ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇನ್ನು ಕೆಲವೊಂದ್ಸಲ ಏನು ಮೆಸೇಜೇ ಇರೋಲ್ಲ, ಸೈಲೆಂಟ್ ಆಗಿರುತ್ತೆ. ಏನಾದ್ರೂ ಹೊರಗಡೆ ಎಲ್ಲಾದ್ರೂ ಹೋಗಿದಾರಾ ಅಂತ ಸ್ವಲ್ಪ ವಿಚಾರಿಸ್ಬೇಕಿತ್ತು ಶಿವಕುಮಾರ್. ಎಲ್ಲೇ ಹೋದ್ರೂ ಫೋನ್ಗಾದ್ರೂ ಸಿಗ್ಬೇಕಲ್ವಾ ಮೇಡಮ್? ಅಟ್ಲೀಸ್ಟ್ ಅಷ್ಟು ಸಲ ಫೋನ್ ಮಾಡಿದ್ದೀವಿ, ಒಂದ್ಸಲ ಆದ್ರೂ ರಿಪ್ಲೈ ಮಾಡ್ಬೇಕಲ್ವಾ? ಪೂರ್ತಿ ಅಮೌಂಟ್ ಕಲೆಕ್ಟ್ ಆಗಿದೆ ಅಂತಂದ್ಮೇಲೆ ಕೆಲಸ ಶುರು ಮಾಡ್ಬೇಕಲ್ವಾ ಶಿವಕುಮಾರ್? ನಾವ್ ಹೇಳಿಲ್ಲ ಅಂದ್ರೂ ಅವರೇ ಬರ್ಬೇಕಿತ್ತು. ಅಟ್ಲೀಸ್ಟ್ ಕೆಲಸ ಯಾವಾಗ ಶುರು ಮಾಡ್ಬೇಕು ಅಂತಾದ್ರೂ ಹೇಳ್ಬೇಕು ಅಲ್ವಾ? ಆಫೀಸ್ಗೂ ಬರ್ದೆ ಹೋದ್ರೆ ಏನ್ ಮಾಡೋದು? ನನಗೆ ಸ್ವಲ್ಪ ಟೈಮ್ ಕೊಡಿ ಮೇಡಮ್. ಶಿವಕುಮಾರ್, ನನಗ್ ಬೇಜಾರಾಗ್ತಾ ಇರೋದು ಇದೇನೆ. ಪದೇ ಪದೇ ಅವ್ರನ್ನ ಹಿಡಿದು ಕೆಲಸ ಮಾಡ್ಸೋ ಹಾಗೆ ಆಗ್ಬಾರ್ದು. ಇದು ಅವ್ರ ಪ್ರಾಜೆಕ್ಟು. ಇನ್ಫ್ಯಾಕ್ಟ್ ಅವರು ನಮಗ್ ಪ್ರೆಷರ್ ಹಾಕ್ಬೇಕು. ಬೇಗ ಕೆಲಸ ಶುರು ಮಾಡೋಣ, ಬೇಗ ಕೆಲಸ ಮುಗಿಸೋಣ ಅಂತ ಅವ್ರು ನಮಗ್ ಹೇಳ್ಬೇಕು. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಉಲ್ಟಾ ಆಗಿದೆಯಲ್ಲ ಶಿವಕುಮಾರ್. ಈ ಸಲ ಬಂದಾಗ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ಮೇಡಮ್. ಸರಿಯಾದ ಟೈಮಿಗೆ ಬಂದು ಪ್ರಾಜೆಕ್ಟ್ ಶುರು ಮಾಡಲಿಲ್ಲ ಅಂದ್ರೆ ನಾವೇ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ನಾವೇ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ ಮೇಡಮ್. ಬೇಡ ಶಿವಕುಮಾರ್, ಈಗಲೇ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಾತಾಡೋದು ಬೇಡ. ಬಂದು ಕೆಲಸ ಶುರು ಮಾಡ್ಕೊಳ್ಳಿ. ಅವ್ರ ಸ್ಪೀಡು, ಅವ್ರ ವರ್ಕಿಂಗ್ ಸ್ಟೈಲು, ಕ್ವಾಲಿಟಿ ಆಫ್ ವರ್ಕ್ ಎಲ್ಲ ನೋಡಿ ಆಮೇಲೆ ಡಿಸಿಷನ್ ತಗೊಳ್ಳೋಣ. ಸರಿ ಮೇಡಮ್, ಆಯ್ತು. ಅವರು ನಿಮ್ ಕಾಲ್ಗೆ ಏನಾದ್ರೂ ಸಿಕ್ಕಿದ್ರೆ ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಆಫೀಸಿಗೆ ಬಂದು ನನ್ನ ಮೀಟ್ ಮಾಡಕ್ ಹೇಳಿ. ಇವತ್ತೇ ಬಂದು ಮೀಟ್ ಮಾಡಿದ್ರು ಒಳ್ಳೇದೆ. ಆಯ್ತು ಮೇಡಮ್. ಹಲೋ, ಹೇಳಿ ಅದಿ ಸರ್. ಹೇಗಿದೆಯಾ ಚಂದ್ರು? ಚೆನ್ನಾಗಿದ್ದೀನಿ ಸರ್. ಏನು ಅಪರೂಪಕ್ಕೆ ಕಾಲ್ ಮಾಡಿದ್ದೀರಾ? ಒಂದು ಸಿಕ್ಕಾಪಟ್ಟೆ ಹಾಟ್ ನ್ಯೂಸ್ ಇತ್ತು. ಬೇರೆ ಚಾನಲ್ ಅವ್ರು ಗೊತ್ತಾಗೋದಕ್ಕೂ ಮುಂಚೆ ನಿಮ್ಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಮಂತ್ ನಮ್ಮ ಚಾನಲಲ್ಲಿ ಎಲ್ರಿಗೂ ಇನ್ಕ್ರಿಮೆಂಟ್ ಇದೆ. ಈ ವರ್ಷ ಪೂರ್ತಿ ಇಂಪ್ರೆಸ್ ಮಾಡೋ ಥರ ನನ್ನ ಪರ್ಫಾರ್ಮೆನ್ಸ್ ಇರಲಿಲ್ಲ. ನಿಮ್ಮ ನ್ಯೂಸು ನನ್ನ ಇನ್ಕ್ರಿಮೆಂಟ್ಗೆ ಸಪೋರ್ಟ್ ಆಗುತ್ತಾ ನೋಡೋಣ. ಖಂಡಿತ ಆಗುತ್ತೆ. ಶಾಂಭವಿ ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಶಿವಗಾಮಿ ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡೋ ವಿಷಯ ನಿಮಗೆ ಗೊತ್ತು ತಾನೆ? ಹಾಂ ಸರ್, ಗೊತ್ತು. ಅದೇ ಈಗ ಟಾಕ್ ಆಫ್ ದಿ ಟೌನ್ ಆಗಿರೋದು. ಆ ಪ್ರಾಜೆಕ್ಟು ನಡೆಯಲ್ಲ. ಸರ್, ಏನು ಹೇಳ್ತಿದ್ದೀರಾ ಸರ್ ನೀವು? ಜನಗಳ ಹತ್ರ 75 ಲಕ್ಷ ಇಸ್ಕೊಂಡಿದ್ದಾರೆ. ಈಗ ಮನೆಗಳು ಕಟ್ಟಲಿಲ್ಲ ಅಂದ್ರೆ ಜನಗಳ ಗತಿ ಏನು? ನ್ಯಾಷನಲ್ ನ್ಯೂಸ್ ಆಗುತ್ತೆ. ಜನಗಳ ಹತ್ರ ಕಲೆಕ್ಟ್ ಮಾಡಿರೋ ದುಡ್ಡೆಲ್ಲ ತಗೊಂಡು ಪ್ರಾಜೆಕ್ಟ್ ಪರ್ಸನ್ ಎಸ್ಕೇಪ್ ಆಗಿದ್ದಾನೆ. ಈ ವಿಷಯ ಶಿವಗಾಮಿಗೆ ಗೊತ್ತಿಲ್ಲ. ಆದರೆ ಶಿವಗಾಮಿನೇ ಅವನ ಕೈಗೆ ದುಡ್ಡು ಕೊಟ್ಟು ಎಸ್ಕೇಪ್ ಮಾಡಿಸಿರೋದು ಅಂತ ನೀವು ನ್ಯೂಸ್ ಮಾಡಬೇಕು. ಸಾರ್, ಎದುರುಗಡೆ ಇದ್ದಿದ್ರೆ ನಿಮ್ಮ ಕಾಲಿಗೆ ಬೀಳ್ತಿದೆ ಸರ್. ಎಂತ ದೊಡ್ಡ ನ್ಯೂಸ್ ಕೊಟ್ಟಿದ್ದೀರಾ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ ಅವ್ರಿಗೆ ಫೋನೇ ಹೋಗ್ತಿಲ್ವಲ್ಲ? ಹಲೋ, ಹೇಳಿ ಮೇಡಮ್. ಶಿವಕುಮಾರ್, ಅದು ಬಸವರಾಜ್ ಮತ್ತೆ ಇಂಜಿನಿಯರು ಏನಾದ್ರೂ ಕಾಲಿಗೆ ಸಿಕ್ಕಿದ್ರ ನಿಮ್ಗೆ?
ಇಲ್ಲ ಮೇಡಮ್, ಸ್ವಲ್ಪ ಹೊತ್ತು ಹಿಂದೆ ಕೂಡ ಟ್ರೈ ಮಾಡಿದೆ. ಇಬ್ರದ್ದು ಕೂಡ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇಲ್ಲ ಶಿವಕುಮಾರ್, ಏನೋ ಸರಿ ಹೋಗ್ತಿಲ್ಲ. ಸಮಥಿಂಗ್ ಈಸ್ ರಾಂಗ್. ದುಡ್ಡು ಕಲೆಕ್ಟ್ ಆದ್ಮೇಲೆ ಫೋನಿಗೆ ಸಿಗ್ತಿಲ್ಲ ಅಂತಂದ್ರೆ ಏನರ್ಥ? ಒಂದಲ್ಲ ಎರಡಲ್ಲ ಶಿವಕುಮಾರ್, ಅದು 750 ಕೋಟಿ. ಇದರಲ್ಲಿ ನಮ್ಮ ಹೆಸರು ಇನ್ವಾಲ್ವ್ ಆಗಿದೆ. ವಿಷಯ ಆಚೆ ಬಂದ್ರೆ ಎಷ್ಟು ಸೀರಿಯಸ್ ಮ್ಯಾಟರ್ ಆಗುತ್ತೆ ಗೊತ್ತಾ? ಅದಲ್ದೆ ನಮ್ಗೆ ನಮ್ ಕಂಪನಿಗೆ ಎಷ್ಟು ಕೆಟ್ಟ ಹೆಸರು ಬರುತ್ತೆ ಗೊತ್ತಾ? ನಾನೇ ದುಡ್ಕಿ ಯಾರೋ ಹೊಸಬರನ್ನ ನಂಬಿ ಈ ಪ್ರಾಜೆಕ್ಟ್ ಕೈ ಹಾಕ್ಬಿಟ್ನಾ ಅಂತ ಅನಿಸ್ತಾ ಇದೆ. ಪಾಪ ಅಶೋಕ್ ಹೇಳಿದ್ರು ಬೇಡ, ಈ ಪ್ರಾಜೆಕ್ಟ್ ವರ್ಕ್ ಆಗಲ್ಲ ಅಂತ. ನಾನೇ ಅವ್ರ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನನ್ನ ಡಿಮೋಟಿವೇಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಅವ್ರ ಜೊತೆ ಜಗಳ ಮಾಡ್ಬಿಟ್ಟೆ. ಈಗ ನೋಡಿದ್ರೆ ಅವ್ರು ಹೇಳಿದ ಮಾತುಗಳೇ ಸರಿ ಅಂತ ಅನಿಸ್ತಾ ಇದೆ. ಇಷ್ಟೆಲ್ಲ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಮೇಡಮ್. ಎಲ್ಲಿ ಹೋಗಿದ್ರು ಸಿಕ್ಕೇ ಸಿಗ್ತಾರೆ. ಎಲ್ಲಿಗೆ ಹೋಗಿದ್ರು ಅವ್ರನ್ನ ಹುಡುಕಿ ಅವ್ರನ್ನ ಎಳ್ಕೊಂಡು ಬಂದು ಆಫೀಸಲ್ಲಿ ಕೂರಿಸ್ತೀನಿ. ಅದು ಅಲ್ಲದೆ ದುಡ್ಡು ಡೆಪಾಸಿಟ್ ಮಾಡಿರೋದು ಜಾಯಿಂಟ್ ಅಕೌಂಟಲ್ಲಿ. ನಿಮ್ಮ ಸಿಗ್ನೇಚರ್ ಇಲ್ಲದೆ ₹1 ಕೂಡ ತೆಗಿಯಕ್ಕಾಗಲ್ಲ ಅವ್ರಿಗೆ. ನೋಡಿ ಶಿವಕುಮಾರ್, ಇದೆಲ್ಲ ಅವರು ಒಳ್ಳೆಯವರು, ಬಿಸ್ನೆಸ್ ಎಥಿಕ್ಸ್ ಇರೋರು. ಆ ಥರದವ್ರಾದ್ರೆ ಮಾತಾಡ್ಬೋದಿತ್ತು. ಇವ್ರು ಎಂತವ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಷ್ಟು ದಿನ ನಮ್ಮ ಜೊತೆನೆ ವರ್ಕ್ ಮಾಡ್ತಾ ಇದ್ದಾರಲ್ವಾ ಮೇಡಮ್? ಅವರೇನೋ ನಮ್ ಜೊತೆ ವರ್ಕ್ ಮಾಡಿದ್ದಾರೆ, ಆದ್ರೆ ಇದುವರೆಗೂ ಫೈನಾನ್ಸ್ ವಿಷಯದಲ್ಲಿ ಅವರು ನಮ್ ಜೊತೆ ಇನ್ವಾಲ್ವ್ ಆಗಿಲ್ವಲ್ಲ. ಯಾಕೋ ಗೊತ್ತಿಲ್ಲ ಶಿವಕುಮಾರ್, ನನಗೆ ಈ ಬಸವರಾಜ್ ಮೇಲೆ ಡೌಟ್ ಬರ್ತಾ ಇದೆ. ಸ್ವಲ್ಪ ಹುಷಾರಾಗಿರ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ನನ್ನ ಪ್ರಕಾರ ಪರಿಸ್ಥಿತಿ ಕೈಮೀರಿ ಹೋಗಿಲ್ಲ ಅಂತ ಅನಿಸ್ತಿದೆ ಮೇಡಮ್. ನೀವು ಟೆನ್ಷನ್ ಮಾಡ್ಕೋಬಿಡಿ ಮೇಡಮ್. ಅವರೆಲ್ಲೇ ಇದ್ರು ನಾನು ಹುಡುಕ್ತೀನಿ. ನೀವೇನೇ ಹೇಳಿದ್ರು ನನ್ನ ಒಳ ಮನ್ಸು ಎಲ್ಲೋ ನಾವು ಎಡವಿದೀವಿ ಅಂತಾನೆ ನನಗೆ ಹೇಳ್ತಾ ಇದೆ. ಇವತ್ತೊಂದಿನ ನೋಡೋಣ ಮೇಡಮ್. ಅವ್ರು ಸರಿಯಾಗಿ ಕಮ್ಯುನಿಕೇಶನ್ ಮಾಡಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅಶೋಕ್ಗೆ ಇನ್ನೂ ಈ ವಿಷಯ ಗೊತ್ತಿಲ್ಲ. ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ ನಾನು? ಅದಕ್ಕಿಂತ ಹೆಚ್ಚಾಗಿ ಸಾವಿರಾರು ಜನ ನನ್ನ ನಂಬಿ ದುಡ್ಡು ಹಾಕಿದ್ದಾರೆ. ಅವ್ರ ನಂಬಿಕೆನ ಹೇಗ್ ಉಳಿಸ್ಕೊಳ್ಳಿ ನಾನು ಶಿವಕುಮಾರ್? ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ನಿಂತಿರೋದೆ ಅವ್ರಗಳ ನಂಬಿಕೆ ಮೇಲೆ. ಅದನ್ ಕಳ್ಕೊಂಡ್ರೆ ಹೇಗ್ ನಾವು ಬಿಸ್ನೆಸ್ ಮಾಡೋದು? ನನಗೆ ಸ್ವಲ್ಪ ಟೈಮ್ ಕೊಡಿ ಮೇಡಮ್. ಹೇಗಾದ್ರೂ ಮಾಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸರಿ ಶಿವಕುಮಾರ್, ಹಾಗೆ ಮಾಡಿ. ಓಕೆ ಮೇಡಮ್. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ನ ಓನರ್ ಶಿವಗಾಮಿ ಅವರು ಮಾಡಿರೋ ಮೋಸ ಬಯಲಿಗೆ ಬಂದಿದೆ. ಕೆಲವು ದಿನಗಳ ಹಿಂದೆ ನಮ್ಮ ವಾಹಿನಿಯಲ್ಲಿ ಈ ವಿಷಯದ ಬಗ್ಗೆ ನಾವೇ ಮಾತಾಡಿದ್ವಿ. ಶಿವಗಾಮಿ ಅವರು ಮಧ್ಯಮ ವರ್ಗದ ಜನರಿಗೆ ಮನೆ ಕಟ್ಟಿಕೊಡುವ ಪ್ರಾಜೆಕ್ಟ್ ತಂದಿದ್ದಾರೆ ಅಂತ. ಅವರು ಅದನ್ನ ಸೇವಾ ಮನೋಭಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ನಾವು ತಪ್ಪು ತಿಳ್ಕೊಂಡಿದ್ವಿ. ಆದರೆ ಅಮಾಯಕ ಜನರನ್ನ ಮೋಸ ಮಾಡೋ ಉದ್ದೇಶದಿಂದ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ಇದೀಗ ತಿಳಿದು ಬಂದಿದೆ. ಈ ಸಮಾಜದಲ್ಲಿ ತಮಗಿರುವ ಒಳ್ಳೆ ಹೆಸರನ್ನ ಬಳಸಿ ಅಮಾಯಕರನ್ನು ಮೋಸ ಮಾಡುವ ಕೆಲಸ ಮಾಡಿದ್ದಾರೆ. ಜನರು ತಮ್ಮಲ್ಲಿದ್ದ ಒಡವೆ, ಉಳಿತಾಯ ಮಾಡಿದ್ದ ಹಣ ಹಾಗೂ ಸಣ್ಣ ಪುಟ್ಟ ಆಸ್ತಿಗಳನ್ನೂ ಮಾರಿ ಶಿವಗಾಮಿಗೆ ಪ್ರತಿಯೊಬ್ಬರು 75 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆ ಹಣವನ್ನು ಒಬ್ಬ ಪರೋಡಿ ಕೈಗೆ ಕೊಟ್ಟು ಅವನು ಫಾರಿನ್ಗೆ ಪರಾರಿಯಾಗೋ ಹಾಗೆ ಈ ಶಿವಗಾಮಿ ಮಾಡಿದ್ದಾಳೆ. ಪೊಲೀಸ್ ಇಲಾಖೆ ಮತ್ತು ಕೋರ್ಟ್ ಇದರಲ್ಲಿ ಮುತುವರ್ಜಿ ತೋರಿಸಿ ಅಮಾಯಕ ಜನರ ದುಡ್ಡನ್ನ ವಾಪಸ್ ಕೊಡಿಸ್ತಾರಾ ಇಲ್ವಾ ಅಂತ ಕಾದು ನೋಡ್ಬೇಕು.